ಈ ಲೋಕದಲ್ಲಿ ನಾವು ಬಾಳುವುದಕ್ಕೆ ಏನೆಲ್ಲ ಬೇಕು, ಎಲ್ಲ ಆಶೀರ್ವಾದಗಳು, ಮೇಲುಗಳು, ಸಂತೃಪ್ತಿ ಇದೆಲ್ಲವೂ ಕರ್ತನಿಂದಲೇ ಕೊಡಲ್ಪಡುತ್ತದೆ. ಇದನ್ನು ಹೊಂದುವುದಕ್ಕೆ ನಮ್ಮಲ್ಲಿ ದೀನ ಭಾವ, ಕರ್ತನಿಗೆ ಭಯಪಡುವಂತ ಭಯ ಇರಬೇಕು. ವಾಕ್ಯವು ಹೇಳುತ್ತದೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ನಾವು ದೀನ ಭಾವ ಉಳ್ಳವರಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆಯುವಾಗ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಪಾಪಗಳನ್ನು ತ್ಯಜಿಸಿ ಪರಿಶುದ್ಧರಾಗಿ ನೀತಿವಂತಿಕೆಯಿಂದ ಜೀವಿತವನ್ನು ಮುನ್ನಡೆಸುವಾಗ ಧನ ಮಾನ ಜೀವಗಳು ಅಂದರೆ ಈ ಲೋಕದಲ್ಲಿ ನಮಗೆ ಸಂತೃಪ್ತಿಯಿಂದ ಜೀವಿಸುವುದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ದೇವರು ಶ್ರೇಷ್ಠವಾಗಿ ಅನುಗ್ರಹಿಸಿ ನಮ್ಮನ್ನು ಆಶೀರ್ವಾದವಾಗಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಪ್ರಯೋಜನ ಪಡಿಸುತ್ತಾರೆ. ಆದ್ದರಿಂದ ದೀನ ಭಾವವುಳ್ಳವರಾಗಿ ಕರ್ತನಿಗೆ ಭಯಪಟ್ಟು ಜೀವಿಸಿ ವಿಶೇಷವಾದ ಆಶೀರ್ವಾದಗಳನ್ನು, ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.